ಎಸ್ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಡೀತಿರುವಂತಹ ದಬ್ಬಾಳಿಕೆಗಳು ಮತ್ತೆ ಬೆಳಗಾವಿಯಲ್ಲಿ ನಡೆದ MES ಪುಂಡರ ಹಾವಳಿಯನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು. ಹಾಗಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕರ್ನಾಟಕ ಬಂದ್ಗೆ ಹೇಗಿದೆ ಬೆಂಬಲ ಅನ್ನೋದನ್ನು ನೋಡೋದಾದರೆ, ಕರ್ನಾಟಕ ಬಂದ್ಗೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಬೆಂಬಲವನ್ನು ಕೊಟ್ಟಿಲ್ಲ. ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡದೇ ಇರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ನಾನಿರುವಂಥ ಸರ್ಕಲ್ ಏನಿದೆ, ಅಶೋಕ ಸರ್ಕಲ್ನಲ್ಲಿ ನಾನು ಇರುವಂಥದ್ದು. ಇಲ್ಲಿ ಖಾಸಗಿ ಬಸ್ ನಿಲ್ದಾಣ ಇದೆ, ಜೊತೆಗೆ ಶಿವಮೊಗ್ಗದ ಸರ್ಕಾರಿ ಬಸ್ ನಿಲ್ದಾಣ ಇರುವಂಥದ್ದು. ಹೇಗೆ ಎಂದಿನಂತೆ ಬಸ್ ಸಂಚಾರ ಇರುತ್ತೆ, ಅಥವಾ ಆಟೋಗಳ ಸಂಚಾರ ಅಥವಾ ಖಾಸಗಿ ಬಸ್ಗಳ ಸಂಚಾರ ಎಲ್ಲವೂ ಎಂದಿನಂತೆ ಇರುವಂಥದ್ದು. ಜೊತೆಗೆ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ನಡೀತಿರುವಂಥದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಹ. ಈಗ ಪ್ರತಿದಿನ ಹೇಗಿರುತ್ತೋ ಅದೇ ರೀತಿಯಲ್ಲಿ ಸಂಚಾರ ವ್ಯವಸ್ಥೆ ಈಗಾಗಲೇ ಇರುವಂಥದ್ದು. ಅಂದರೆ ಶಾಲಾ ವಾಹನಗಳು ಓಡಾಡ್ತಿದ್ದಾವೆ, ಬೇಕರಿಗಳು, ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಎಂದಿನಂತೆ ಓಪನ್ ಆಗಿರುವಂಥದ್ದು. ವಾಹನ ಸಂಚಾರದಲ್ಲಿ ಸಹ ಯಾವುದೇ ರೀತಿಯ ವ್ಯತ್ಯಯ ಉಂಟಾಗಿಲ್ಲ, ಅಥವಾ ಆಟೋ ಸಂಚಾರ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಆಗದೇ ಇರುವಂಥದ್ದು ನಾವು ಕಾಣಬಹುದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ನಗರದ ಪ್ರಮುಖ ಸರ್ಕಲ್ಗಳಿದ್ದಾವೆ, ಆ ಸರ್ಕಲ್ಗಳಲ್ಲಿ DR ವೆಹಿಕಲ್ಗಳು ಮತ್ತು KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದೆನ್ನುವ ಕಾರಣಕ್ಕೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಯಾವುದೇ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿಲ್ಲ. ಏನಕ್ಕಂದರೆ ಅನೇಕ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಶಿವಮೊಗ್ಗದಲ್ಲಿದ್ದಾವೆ, ಆದರೆ ಯಾವ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡದೇ ಇರೋದ್ರಿಂದ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಂದಿನಂತೆ ವಾಹನ ಸಂಚಾರ, ಬಸ್ ವ್ಯವಸ್ಥೆ, ಆಟೋ, ವ್ಯಾಪಾರ ವಹಿವಾಟು ಜೊತೆಗೆ ಎಲ್ಲವೂ ನಡೀತಿರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಖಾಸಗಿ ಬಸ್ ನಿಲ್ದಾಣ ಇದೆ. ಅತಿ ಹೆಚ್ಚು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಖಾಸಗಿ ಬಸ್ಗಳು ಓಡಾಡುವಂಥದ್ದು. ಹಾಗಾಗಿ ನೋಡ್ಬೋದು ಖಾಸಗಿ ಬಸ್ಗಳಲ್ಲೂ ಸಹ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಎಂದಿನಂತೆ ಖಾಸಗಿ ಬಸ್ಗಳಿದ್ದಾವೆ, ಜೊತೆಗೆ ಆಟೋಗಳು ಸಹ ಓಡಾಡ್ತಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲೂ ಸಹ ಕಾಣುತ್ತೆ. ಎಲ್ಲೂ ಸಹ ಬಂದ್ನ ಫೀಲ್ ಕಾಣ್ತಿಲ್ಲ. ಹಾಗಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅನ್ನೋದನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಎಸ್ ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಡೀತಿರುವಂಥ ದಬ್ಬಾಳಿಕೆಗಳು ಮತ್ತು ಬೆಳಗಾವಿಯಲ್ಲಿ ನಡೆದ MES ಪುಂಡರ ಹಾವಳಿಯನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು. ಹಾಗಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕರ್ನಾಟಕ ಬಂದ್ಗೆ ಹೇಗಿದೆ ಬೆಂಬಲ ಅನ್ನೋದನ್ನು ನೋಡೋದಾದರೆ, ಕರ್ನಾಟಕ ಬಂದ್ಗೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಬೆಂಬಲವನ್ನು ಕೊಟ್ಟಿಲ್ಲ. ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡದೇ ಇರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ನಾನಿರುವಂಥ ಸರ್ಕಲ್ ಏನಿದೆ, ಅಶೋಕ ಸರ್ಕಲ್ನಲ್ಲಿ ನಾನು ಇರುವಂಥದ್ದು. ಇಲ್ಲಿ ಖಾಸಗಿ ಬಸ್ ನಿಲ್ದಾಣ ಇದೆ, ಜೊತೆಗೆ ಶಿವಮೊಗ್ಗದ ಸರ್ಕಾರಿ ಬಸ್ ನಿಲ್ದಾಣ ಇರುವಂಥದ್ದು. ಹೇಗೆ ಎಂದಿನಂತೆ ಬಸ್ ಸಂಚಾರ ಇರುತ್ತೆ, ಅಥವಾ ಆಟೋಗಳ ಸಂಚಾರ ಅಥವಾ ಖಾಸಗಿ ಬಸ್ಗಳ ಸಂಚಾರ ಎಲ್ಲವೂ ಎಂದಿನಂತೆ ಇರುವಂಥದ್ದು. ಜೊತೆಗೆ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ನಡೀತಿರುವಂಥದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಹ. ಈಗ ಪ್ರತಿದಿನ ಹೇಗಿರುತ್ತೋ ಅದೇ ರೀತಿಯಲ್ಲಿ ಸಂಚಾರ ವ್ಯವಸ್ಥೆ ಈಗಾಗಲೇ ಇರುವಂಥದ್ದು. ಅಂದರೆ ಶಾಲಾ ವಾಹನಗಳು ಓಡಾಡ್ತಿದ್ದಾವೆ, ಬೇಕರಿಗಳು, ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಎಂದಿನಂತೆ ಓಪನ್ ಆಗಿರುವಂಥದ್ದು. ವಾಹನ ಸಂಚಾರದಲ್ಲಿ ಸಹ ಯಾವುದೇ ರೀತಿಯ ವ್ಯತ್ಯಯ ಉಂಟಾಗಿಲ್ಲ, ಅಥವಾ ಆಟೋ ಸಂಚಾರ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಆಗದೇ ಇರುವಂಥದ್ದು ನಾವು ಕಾಣಬಹುದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ನಗರದ ಪ್ರಮುಖ ಸರ್ಕಲ್ಗಳಿದ್ದಾವೆ, ಆ ಸರ್ಕಲ್ಗಳಲ್ಲಿ DR ವೆಹಿಕಲ್ಗಳು ಮತ್ತು KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದೆನ್ನುವ ಕಾರಣಕ್ಕೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಯಾವುದೇ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿಲ್ಲ. ಏನಕ್ಕಂದರೆ ಅನೇಕ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಶಿವಮೊಗ್ಗದಲ್ಲಿದ್ದಾವೆ, ಆದರೆ ಯಾವ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡದೇ ಇರೋದ್ರಿಂದ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಂದಿನಂತೆ ವಾಹನ ಸಂಚಾರ, ಬಸ್ ವ್ಯವಸ್ಥೆ, ಆಟೋ, ವ್ಯಾಪಾರ ವಹಿವಾಟು ಜೊತೆಗೆ ಎಲ್ಲವೂ
ನಡೀತಿರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಇನ್ನು ಖಾಸಗಿ ಬಸ್ ನಿಲ್ದಾಣ ಇದೆ. ಅತಿ ಹೆಚ್ಚು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಖಾಸಗಿ ಬಸ್ಗಳು ಓಡಾಡುವಂಥದ್ದು. ಹಾಗಾಗಿ ನೋಡ್ಬೋದು ಖಾಸಗಿ ಬಸ್ಗಳಲ್ಲೂ ಸಹ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಎಂದಿನಂತೆ ಖಾಸಗಿ ಬಸ್ಗಳಿದ್ದಾವೆ, ಜೊತೆಗೆ ಆಟೋಗಳು ಸಹ ಓಡಾಡ್ತಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣುತ್ತೆ. ಎಲ್ಲೂ ಸಹ ಬಂದ್ನ ಫೀಲ್ ಕಾಣ್ತಿಲ್ಲ. ಹಾಗಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅನ್ನೋದನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ನಡೀತಿರುವಂತಹ ದಬ್ಬಾಳಿಕೆಗಳು ಮತ್ತು ಬೆಳಗಾವಿಯಲ್ಲಿ ನಡೆದ MES ಪುಂಡರ ಹಾವಳಿಯನ್ನು ಖಂಡಿಸಿ ಕನ್ನಡ ಪರ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಕರೆ ನೀಡಿರುವಂಥದ್ದು. ಹಾಗಾದರೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಕರ್ನಾಟಕ ಬಂದ್ಗೆ ಹೇಗಿದೆ ಬೆಂಬಲ ಅನ್ನೋದನ್ನು ನೋಡೋದಾದರೆ, ಕರ್ನಾಟಕ ಬಂದ್ಗೆ ಇಲ್ಲಿ ಶಿವಮೊಗ್ಗದಲ್ಲಿ ಯಾವುದೇ ರೀತಿಯ ಬೆಂಬಲವನ್ನು ಕೊಟ್ಟಿಲ್ಲ. ಯಾವುದೇ ಸಂಘಟನೆಗಳು ಬಂದ್ಗೆ ಬೆಂಬಲ ನೀಡದೇ ಇರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ತೋರಿಸ್ತಾ ಹೋಗ್ತೇನೆ. ನಾನಿರುವಂಥ ಸರ್ಕಲ್ ಏನಿದೆ, ಅಶೋಕ ಸರ್ಕಲ್ನಲ್ಲಿ ನಾನಿರುವಂಥದ್ದು. ಇಲ್ಲಿ ಖಾಸಗಿ ಬಸ್ ನಿಲ್ದಾಣ ಇದೆ, ಜೊತೆಗೆ ಶಿವಮೊಗ್ಗದ ಸರ್ಕಾರಿ ಬಸ್ ನಿಲ್ದಾಣ ಇರುವಂಥದ್ದು. ಹೇಗೆ ಎಂದಿನಂತೆ ಬಸ್ ಸಂಚಾರ ಇರುತ್ತೆ, ಅಥವಾ ಆಟೋಗಳ ಸಂಚಾರ ಅಥವಾ ಖಾಸಗಿ ಬಸ್ಗಳ ಸಂಚಾರ ಎಲ್ಲವೂ ಎಂದಿನಂತೆ ಇರುವಂಥದ್ದು. ಜೊತೆಗೆ ವ್ಯಾಪಾರ ವಹಿವಾಟುಗಳು ಎಂದಿನಂತೆ ನಡೀತಿರುವಂಥದ್ದು ನೋಡ್ಬೋದು ದೃಶ್ಯಾವಳಿಗಳಲ್ಲಿ ಸಹ. ಈಗ ಪ್ರತಿದಿನ ಹೇಗಿರುತ್ತೋ ಅದೇ ರೀತಿಯಲ್ಲಿ ಸಂಚಾರ ವ್ಯವಸ್ಥೆ ಈಗಾಗಲೇ ಇರುವಂಥದ್ದು. ಏನು ಅಂದರೆ ಶಾಲಾ ವಾಹನಗಳು ಓಡಾಡ್ತಿದ್ದಾವೆ, ಬೇಕರಿಗಳು, ಅಂಗಡಿ ಮುಂಗಟ್ಟುಗಳು, ಹೋಟೆಲ್ಗಳು ಎಂದಿನಂತೆ ಓಪನ್ ಆಗಿರುವಂಥದ್ದು. ವಾಹನ ಸಂಚಾರದಲ್ಲಿ ಸಹ ಯಾವುದೇ ರೀತಿಯ ವ್ಯತ್ಯಯ ಉಂಟಾಗಿಲ್ಲ, ಅಥವಾ ಆಟೋ ಸಂಚಾರ ಆಗಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲಿ ಆಗದೇ ಇರುವಂಥದ್ದು ನಾವು ಕಾಣಬಹುದು. ಜೊತೆಗೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತನ್ನು ಸಹ ನಿಯೋಜನೆ ಮಾಡಿರುವಂಥದ್ದು. ನಗರದ ಪ್ರಮುಖ ಸರ್ಕಲ್ಗಳಿದ್ದಾವೆ, ಆ ಸರ್ಕಲ್ಗಳಲ್ಲಿ DR ವೆಹಿಕಲ್ಗಳು ಮತ್ತು KSRP ತುಕಡಿಗಳನ್ನು ನಿಯೋಜನೆ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದೆನ್ನುವ ಕಾರಣಕ್ಕೆ ಪೊಲೀಸರು ಮುನ್ನೆಚ್ಚರಿಕಾ ಕ್ರಮವನ್ನು ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಯಾವುದೇ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡಿಲ್ಲ. ಏನಕ್ಕಂದರೆ ಅನೇಕ ಕನ್ನಡ ಪರ ಸಂಘಟನೆಗಳು ಇಲ್ಲಿ ಶಿವಮೊಗ್ಗದಲ್ಲಿದ್ದಾವೆ, ಆದರೆ ಯಾವ ಸಂಘಟನೆಗಳು ಕರ್ನಾಟಕ ಬಂದ್ಗೆ ಬೆಂಬಲ ನೀಡದೇ ಇರೋದ್ರಿಂದ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಎಂದಿನಂತೆ ವಾಹನ ಸಂಚಾರ, ಬಸ್ ವ್ಯವಸ್ಥೆ, ಆಟೋ ವ್ಯಾಪಾರ ವಹಿವಾಟು ಜೊತೆಗೆ ಎಲ್ಲವೂ ನಡೀತಿರುವಂಥದ್ದು. ಈ ಭಾಗದಲ್ಲಿ ತೋರಿಸ್ತಾ ಹೋಗ್ತೇನೆ. ಇನ್ನು ಖಾಸಗಿ ಬಸ್ ನಿಲ್ದಾಣ ಇದೆ. ಅತಿ ಹೆಚ್ಚು ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಅತಿ ಹೆಚ್ಚು ಖಾಸಗಿ ಬಸ್ಗಳು ಓಡಾಡುವಂಥದ್ದು. ಹಾಗಾಗಿ ನೋಡ್ಬೋದು ಖಾಸಗಿ ಬಸ್ಗಳಲ್ಲೂ ಸಹ ಯಾವುದೇ ವ್ಯತ್ಯಯ ಉಂಟಾಗಿಲ್ಲ. ಎಂದಿನಂತೆ ಖಾಸಗಿ ಬಸ್ಗಳಿದ್ದಾವೆ, ಜೊತೆಗೆ ಆಟೋಗಳು ಸಹ ಓಡಾಡ್ತಿರುವಂಥದ್ದು ನಿಮಗೆ ದೃಶ್ಯಾವಳಿಗಳಲ್ಲಿ ಸಹ ಕಾಣುತ್ತೆ. ಎಲ್ಲೂ ಸಹ ಬಂದ್ನ ಫೀಲ್ ಕಾಣ್ತಿಲ್ಲ. ಹಾಗಾಗಿ ಇಲ್ಲಿ ಶಿವಮೊಗ್ಗದಲ್ಲಿ ಬಂದ್ಗೆ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗಿಲ್ಲ ಅನ್ನೋದನ್ನು ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.